ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬಸನಗೌಡ ಬಾದರ್ಲಿ ಸೋತರೆ ರಾಜೀನಾಮೆ ನೀಡಲಿ, ನಾನು ಸೋತರೆ ರಾಜೀನಾಮೆಗೆ ಸಿದ್ಧ, ಬಹಿರಂಗ ಸವಾಲ್ ಹಾಕಿದ ಬಾಬುಗೌಡ ಬಾದರ್ಲಿ. ನಗರದಲ್ಲಿ ಅರೆಬರೆ ಡಾಂಬರೀಕರಣ ಆರೋಪ, ಸಿಂಧನೂರು ಜಿಲ್ಲೆಗೆ ಶಾಸಕ ದ್ವಯರು ಒತ್ತಾಯಿಸಲಿ. ಸಿಂಧನೂರಿನಲ್ಲಿ ಬೆಂಕಿ ಅವಘಡ, ಅಂಗಡಿಗಳು ಭಸ್ಮ, ಲಕ್ಷಾಂತರ ರೂಪಾಯಿ ನಷ್ಟ. ದೇವರಾಜು ಅರಸು ದಾಖಲೆ ಮುರಿದ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸಿದ ತುರ್ವಿಹಾಳ್ ಕುರಿಗಾಯಿಗಳು. ಜನವರಿ 11ರಂದು ಮತದಾರರ ವಿಶೇಷ ಪರಿಷ್ಕರಣೆ, ಎಸ್ಐಆರ್ ವಿರೋಧಿ ಹೋರಾಟದಿಂದ ಸಂವಾದ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಬಸನಗೌಡ ಬಾದರ್ಲಿ ನಮ್ಮ ಬಾದರ್ಲಿ ಕುಟುಂಬಕ್ಕೆ ಸೇರಿದವನೇ ಅಲ್ಲ. ಹಂಪನಗೌಡ ಬಾದರ್ಲಿ ಅವರ ಅಕ್ಕನ ಮಗಳ ಮಗ. ಬಾದರ್ಲಿ ಊರಿನವನು ಅಷ್ಟೇ. ಹಂಪನಗೌಡ ಬಾದರ್ಲಿ ಅವರ ಕುಟುಂಬದ ವಂಶಕ್ಕೆ ಸೇರಿದವನಲ್ಲ. ಈತನನ್ನು ಒಪ್ಪಿಕೊಂಡು ಸಹೋದರನಂತೆ ನಮ್ಮ ಮನೆಯಲ್ಲಿ ಬಿಟ್ಟುಕೊಂಡಿದ್ದು ನಮ್ಮದೇ ತಪ್ಪು ಎಂದು ಸುಡಾ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ MLC ಬಸನಗೌಡ ಬಾದರ್ಲಿ ವಿರುದ್ಧ ಮಾತಿನ ವಾಕ್ಸಮರ ನಡೆಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರದಂದು ಸುದ್ದಿಗಾರರೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮಗೆ ಗೊತ್ತಾಗಲಿಲ್ಲ. ನಾವು ಎಲ್ಲದನ್ನೂ ಒಳ್ಳೆಯದೆಂದು ನಂಬಿದ್ದೆವು. ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯುವುದು ಎಂಬ ನಾಣ್ಣುಡಿ ಈ MLC ಬಸನಗೌಡ ಬಾದರ್ಲಿಗೆ ಅನ್ವಯವಾಗುತ್ತದೆ. ಇಲ್ಲಿಯವರೆಗೂ ನಾನು ಮತ್ತು ನಮ್ಮ ಕುಟುಂಬ ಇಂತಹ ಅವ್ಯಾಖ್ಯೆಗೆ ಉತ್ತರ ಕೊಡುವುದು ಬೇಡ ಎಂದು ಸುಮ್ಮನಿದ್ದೆವು. ಹಿರಿಯರು ಮತ್ತು ಶಾಸಕ ಹಂಪನಗೌಡ ಬಾದರ್ಲಿಯವರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡುವುದು ಕೇಳಿ ನಾವು ಸುಮ್ಮನಿರಲು ಸಾಧ್ಯವೇ? ಈತನಿಗೆ ಶಾಸಕರೇ ಮುಂದೊಂದು ದಿನ ಈತನ ಪ್ರತಿ ಪ್ರಶ್ನೆಗೆ ಉತ್ತರ ಕೊಡುತ್ತಾರೆ. ಮುಂಬರುವ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ತಾಲೂಕಿನ ಯಾವುದೇ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಪರಸ್ಪರ ಸ್ಪರ್ಧೆ ಮಾಡಿ ನನ್ನ ವಿರುದ್ಧ ಗೆದ್ದರೆ ಸುಡಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ. ನೀನು ಸೋತರೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಸಿದ್ಧನಾಗುವೆಯಾ ಎಂದು ಸುಡಾ ಅಧ್ಯಕ್ಷ ಬಾಬುಗೌಡ ಬಾದರ್ಲಿ MLC ಬಸನಗೌಡ ಬಾದರ್ಲಿಗೆ ಸವಾಲು ಹಾಕಿದ ಪ್ರಸಂಗ ನಡೆಯಿತು. ನಮ್ಮ ಬಾದರ್ಲಿ ಕುಟುಂಬಕ್ಕೆ ಯಾವುದೇ ರೀತಿಯಿಂದಲೂ ಸಂಬಂಧವಿಲ್ಲದ ಓರ್ವ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ 30-35 ಲಕ್ಷ ಅನ್ನದಾನೇಶ್ವರ ಬ್ಲಡ್ ಬ್ಯಾಂಕ್ನಲ್ಲಿ ಮೋಸ ಮಾಡಿದ್ದಾನೆಂದು ಗಂಭೀರವಾಗಿ ಆರೋಪ ಮಾಡಿ, ಏನಾದರೂ ಕೆಲಸ ಮಾಡುತ್ತೇನೆಂದು ನನ್ನ ಬಳಿ ಬಂದಾಗ ನಾನೇ ಮೆಡಿಕಲ್ ಶಾಪ್ ಹಾಕಲು ಪಾರ್ಟ್ನರ್ಸ್ ಆಗಿ ಒಪ್ಪಿ 1 ಲಕ್ಷ ಹಣ ಕೊಟ್ಟಿದ್ದೆ. ತದನಂತರ 1.5 ವರ್ಷದ ನಂತರ ವಾಪಸ್ ಕೊಟ್ಟು ಪಾರ್ಟ್ನರ್ಸ್ ಬೇಡ ನಾನೊಬ್ಬನೇ ಮಾಡುವೆ ಎಂದಾಗ ಬಿಟ್ಟುಕೊಟ್ಟೆ. ಈಗ ಏಕಾಏಕಿ ಚಿಕ್ಕಪ್ಪ ಹಂಪನಗೌಡ ಬಾದರ್ಲಿ ಅವರಿಗೆ ಏಕವಚನದಲ್ಲಿ ಮಾತನಾಡುತ್ತಿದ್ದಾನೆ. ಹಿರಿಯ ರಾಜಕಾರಣಿಗಳ ಬಳಿ ಶಾಸಕ ಹಂಪನಗೌಡ ಮನೆಯ ಹುಡುಗ ಎಂದು ಹೇಳಿಕೊಂಡು ಕೆಲಸಗಿಟ್ಟಿಸಿಕೊಂಡು ಈಗ ತಿಂದ ಮನೆಗೆ ದ್ರೋಹ ಬಗೆದು ಜಂತಿ ಎಣಿಕೆ ಮಾಡುತ್ತಿದ್ದಾನೆ. ನಾಯಿಗಾದರೂ ನಿಯತ್ತು ಇರುತ್ತೆ, ಇವನು ನಿಯತ್ತು ಇಲ್ಲದ ನಾಯಿ ಕುನ್ನಿ ಎಂದು ಏಕವಚನದಲ್ಲಿ ಮಾತಿನ ಬಾಣಗಳನ್ನು ಬಿಟ್ಟರು. ಸರ್ಕಾರದ ಇಂದಿನ ಕ್ಯಾಂಟೀನ್ನಲ್ಲಿ ಮಾಡಿದ ಅಡುಗೆ ತೆಗೆದುಕೊಂಡು ಹೋಗಿ ತನ್ನ ಕಾರ್ಯಕರ್ತರಿಗೆ ಉಣಬಡಿಸುವ ಈತನದು ಸಣ್ಣ ಬುದ್ಧಿಗೇಡಿ ಮನಸ್ಸು. ಈಗಲಾದರೂ ಬಸನಗೌಡ ಬಾದರ್ಲಿ ಎಚ್ಚರಿಕೆಯಿಂದ ಮಾತನಾಡದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಅನುಭವಿಸಬೇಕಾಗುತ್ತದೆ. ನಮ್ಮ ಕುಟುಂಬದಿಂದ ಎಚ್ಚರಿಕೆ ನೀಡುತ್ತಿದ್ದೇವೆ. ನಾನು ಎಲ್ಲದಕ್ಕೂ ಸಿದ್ಧನಾಗಿ ಬಂದಿದ್ದೇನೆ. ಬಸ್ ನಿಲ್ದಾಣದಲ್ಲಿ ಸಮಯ ಆಗಿತ್ತು. ವಿದ್ಯಾರ್ಥಿಗಳು ಬಿಸಿಲಲ್ಲಿ ನಿಂತಿದ್ದರೂ ಆದ ಕಾರಣ ಮಾತನಾಡಲು ಅವಕಾಶ ಕೊಟ್ಟಿಲ್ಲ. ಅದು ಬಿಟ್ಟರೆ ಬೇರೆ ಉದ್ದೇಶವೇನೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಶಾಸಕರು ಮಾಡಿದ ಕೆಲಸಗಳನ್ನು ಕೆಲವರಿಗೆ ದುಡ್ಡು ಕೊಟ್ಟು ತಾನು ಮಾಡಿದ್ದು ಎಂದು ಹೇಳಿಸುತ್ತಿದ್ದಾನೆ. ಇಲ್ಲಿಗೆ ಸುಮ್ಮನಾಗದಿದ್ದಲ್ಲಿ ಈತನಿಗೆ ತಕ್ಕ ಪಾಠ, ತಕ್ಕ ಶಾಸ್ತಿ ಆಗುವುದು ಗ್ಯಾರಂಟಿ. ಇದು ವಾರ್ನಿಂಗ್. ಹಳೆ ಬೃಂದಾವನ ಕಟ್ಟಡದಲ್ಲಿ 8 ವರ್ಷಗಳ ಕಾಲ ಉಚಿತವಾಗಿ ಬ್ಲಡ್ ಬ್ಯಾಂಕ್ ಮಾಡಲು ಕೊಟ್ಟಿದ್ದೇವೆ. ಶಿಸ್ತು ಶಿಷ್ಟಾಚಾರದ ಬಗ್ಗೆ ಮಾತನಾಡುವ ಇವನು ಶಾಸಕ ಹಂಪನಗೌಡರ ಫೋಟೋಗಳನ್ನು ಯಾವ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಎಲ್ಲಿಯಾದರೂ ಹಾಕಿದ್ದಾನ ತೋರಿಸಲಿ ಎಂದು ಪ್ರಶ್ನಿಸಿದರು. ಇದೇ ವೇಳೆ ಮುಖಂಡ ಎನ್ ಅಮರೇಶ್, ಛತ್ರಪ್ಪ ಕುರ್ಕುಂದ, ವೀರೇಶ್ ಹಟ್ಟಿ, ಕಾಜಿ ಮಲ್ಲಿಕ್, ಲಿಂಗಪ್ಪ ಧಡಿಸೂಗೂರ್, ಪ್ರಭುರಾಜ್, ಅನಿಲ್ ಕುಮಾರ್, ಆನಂದ್ ಬೊಮ್ಮನಾಳ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಇವನಿಗೆ ಶಾಸಕರೇ ಮುಂದೊಂದು ದಿನ ಅವನ ಪ್ರತಿ ಪ್ರಶ್ನೆಗೂ ಉತ್ತರ ಕೊಡುತ್ತಾರೆ. ಆದರೆ ನಾನು ಯಾಕೆ ಇವತ್ತು ಮಾತನಾಡುತ್ತಿದ್ದೇನೆ ಅಂದರೆ, ನಮ್ಮ ಕುಟುಂಬ ಸಾಕಿ ಅನ್ನ ಹಾಕಿ ಬೆಳೆಸಿದ ನಾಯಿ ಕುನ್ನಿಯವನು. ಆಕ್ಚುಲಿ ನಾಯಿ ಕುನ್ನಿನೂ ಅನ್ಬಾರ್ದು, ಯಾಕಂದ್ರೆ ನಾಯಿ ವಿಶ್ವಾಸ ಇರ್ತದೆ. ನಮ್ಮ ಕುಟುಂಬದ ಹೆಸರು ಬಳಸಿಕೊಂಡು ಕಂಡೆಲ್ಲ ಶಾಸಕ ಹಂಪನಗೌಡ ಬಾದರ್ಲಿ ಅವರ ಮಗನೆಂದು ಹೇಳಿಕೊಂಡು ಬಳದೆ ಎಂದುಕೊಂಡೆ ಅಂತ ಅಂದ ಮಾತ್ರಕ್ಕೆ ನಮ್ಮ ಹಿರಿಯರಿಗೆ ಹೊಗಳಲು ನಿಂತಾಗ ಸುಮ್ಮನಿರಲು ಸಾಧ್ಯವೇ? ಇವನ ಎಲ್ಲ ಬಂಡವಾಳ ಬಯಲು ಮಾಡಲು ನಾನು ಇವತ್ತು ಎಲ್ಲದಕ್ಕೆ ಸಿದ್ಧನಾಗಿ ಮಾತನಾಡುತ್ತಿದ್ದೇನೆ. ಇವತ್ತು ನಾನು ಹೇಳುವ ಎಲ್ಲ ಮಾತುಗಳು
ಬಗ್ಗೆ ಬಹಿರಂಗ ಚರ್ಚೆಗೆ ಸದಾ ಸಿದ್ಧನಿದ್ದೇನೆ. ಅವನು ಗಂಡಸೇ ಆದರೆ ನಾನು ಹೇಳುವ ಪ್ರತಿ ಮಾತು ಸುಳ್ಳು ಎಂದು ಸಾಬೀತ ಮಾಡಿ ತೋರಿಸಲಿ. ಮಾಧ್ಯಮ ಮಿತ್ರರೇ, ಈ ಬಸವನಗೌಡ ಬಾದರ್ಲಿ ಯಾರು ಗೊತ್ತೇ? ಇವನು 2001ರಲ್ಲಿ ಇವನು ಬಳ್ಳಾರಿಯಾಗ ಕಾಲೇಜ್ ಓದ್ತಿದ್ದ. ಅವಾಗ ನಾವು ಬಳ್ಳಾರಿಗೆ ಹೋದಾಗೆಲ್ಲ ಅವಾಗಿನ ಟೈಮ್ನಾಗ ಇವ್ನು ನಮ್ಮ ಹುಡುಗ ಅಂತಂತ ರೊಕ್ಕ ಕೊಟ್ಟು ಚಲೋ ಓದಪ್ಪ ಅಂತ ಹೇಳಿ ಬರ್ತಿದ್ವಿ ನಾವು. ಅದಾದ ಬಳಿಕ 2001 ಇಲ್ಲಾಂದ್ರೆ 2003 ಅವನೇನ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಆ ಡಿಗ್ರಿ ಮುಗಿಸ್ಕೊಂಡು ಸಿಂಧನೂರಿಗೆ ಬಂದ. ಆಗ ನಮ್ಮ ತಂದೆಯಾದ ವಿರ್ಪನಗೌಡ ಬಾದರ್ಲಿ ಇವನು ನಮ್ಮ ಮನೆಯವನು, ನಮ್ಮ ಮನೆಯ ಮಗ ಅಂತಂತ ನಮ್ಮ ಅನ್ನದಾನೇಶ್ವರ ಹಾಸ್ಪಿಟಲ್, ನಮ್ಮ ಅಕ್ಕನವ್ರದ್ದು ಹಾಗೂ ನಮ್ಮ BN ಪಾಟೀಲ್ ನಮ್ಮ ಮಾವನವ್ರದ್ದು ಹಾಸ್ಪಿಟಲ್, ಅದರಲ್ಲಿ ಇವನಿಗೆ ಲ್ಯಾಬ್ ಅಲ್ಲಿ ಇವನಿಗೆ ಒಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಓದಿಸೋಲಾಗಿಂದ ಅಲ್ಲಿ ಲ್ಯಾಬ್ನಾಗ ಏನೈತಿ ಇವನಿಗೆ ಅಲ್ಲಿ ಕೆಲಸ ಮಾಡಲಿ ಅಂತಂತ ಅಲ್ಲಿ ಏನೈತಿ ಇವನಿಗೆ ಇರೋಕ್ ಕೊಟ್ರು. ಕೆಲಸ ಮಾಡಿದವನು ಮಾಡಿ 5 ವರ್ಷ ಆದ್ಮೇಲೆ ಅವನ್ನ ತೆಗೆದ್ಬಿಟ್ರು. ಬಟ್ ಒಂದ್ ತಪ್ಪು ಏನ್ ಮಾಡಿದ್ರು ಅಂದ್ರೆ ನಮ್ಮ ಮಾವನವರು ಎದಕ್ಕ ಏನು ತೆಗೆದಿದ್ದು ನಮಗೇನು ಹೇಳಿಲ್ಲ ಅವ್ರು. ಯಾಕಂದ್ರೆ ಅವ್ನು ಹೆಂಗಿದ್ನಂದ್ರೆ ನನ್ ಕೂಡ ಅಣ್ಣ ಅಣ್ಣ ಅಂತ ಬಿಟ್ಟು ನನ್ನ ಜೊತೆಗೆ ಏನೈತಲ್ಲ ಬಿಟ್ಟು ಇರ್ತಿದ್ದ. ಈ ಬಾಂಧವ್ಯ ಕೆಡಬಾರ್ದು, ಇವನೆಲ್ಲ ಬಾದರ್ಲಿ ಫ್ಯಾಮಿಲಿಗೆಲ್ಲ ಅಟ್ಯಾಚ್ಮೆಂಟ್ ಅದಂತ ಅವ್ನು ಏನು ಮಾಡಿದ್ನಂದ್ರೆ 1 ವರ್ಷ ಅಲ್ಲಿ ಲ್ಯಾಬ್ನಾಗ ಸರಿಯಾದ ರೊಕ್ಕ ಏನೈತೆ ಕೊಟ್ಟ. ಆಮೇಲೆ 4 ವರ್ಷ ಅವರು ಅವಾಗಿನ ಟೈಮ್ನಾಗ ಒಂದು 35 ಲಕ್ಷ ರೂಪಾಯಿ ಲಪ್ಟಾಯಿಸ್ಬಿಟ್ಟ. ಬಟ್ ಇದು ನಮಗೇನು ಇದು ನಮ್ಮ ಮಾವನವ್ರು ಹೇಳಿದ್ದಿಲ್ಲ. ನಮ್ ಕೂಡ ಯಾಕಂದ್ರೆ ಚಲೋ ರಿಲೇಶನ್ಶಿಪ್ ಇತ್ತು ಅವ್ನು ಕೂಡ. ಅದಾದ್ಮೇಲೆ ಅವ್ನು ನನ್ನ ಹತ್ರ ಬಂದ, ಅಣ್ಣ ನಾನು ಬ್ಲಡ್ ಬ್ಯಾಂಕ್ ಮಾಡಬೇಕು ಅಂತಂದ್ರೆ ನಮ್ಮ ಮನೆ ಹುಡುಗ ಸರಿಯಪ್ಪ ಎಲ್ಲಿ ಮನೆಗೆ ನೋಡಿ ಏನಂತ ಕೇಳಿದ್ವಿ. ಇಲ್ಲಣ್ಣ ಎಲ್ಲ ಕಡೆ ನೋಡಿದೆ ಎಲ್ಲಿ ಸಿಗಲಿಲ್ಲ ಅಂತ. ಸರಿ ಬಿಡಪ್ಪ ಅಂತಂತ ನಮ್ದು ಬೃಂದಾವನ್ ಲಾಡ್ಜ್ ಅಂತಿದೆ. ಆ ಬೃಂದಾವನ್ ಲಾಡ್ಜ್ ಅಲ್ಲಿ ಏನೈತಲ್ಲ ಕೆಳಗಿನ ಪೋರ್ಷನ್ ಕಂಪ್ಲೀಟ್ ಅವನಿಗೆ 8 ವರ್ಷ ಅವನಿಗೆ ಬ್ಲಡ್ ಬ್ಯಾಂಕ್ ಮಾಡ್ಲಿಕ್ಕೆ ಕೊಟ್ಟೆ ನಾನು. ಅವನಿಗೆ 8 ವರ್ಷ ಏನೈತೆ ಅವನಿಗೆ ಈಗ, ಯಾಕಂದ್ರೆ ಈಗ 1.5 ಲಕ್ಷ ರೂಪಾಯಿ ಈಗ ಆಲ್ರೆಡಿ ನಾನು ಅವ್ನು ಬಿಟ್ಟು ಕೂಡಲೇ BCM ಹಾಸ್ಲಿಕ್ಕೆ ಕೊಟ್ಟೆ. ಅವರು ತಿಂಗಳ 1.5 ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾರೆ ನನಗೆ. ಅವನಿಗೆ ಉಚಿತವಾಗಿ 8 ವರ್ಷ 1 ರೂಪಾಯಿ ರೊಕ್ಕ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂದ್ರೆ ನಮ್ಮ ಹುಡುಗ ಏನೋ ಮಾಡಕತ್ತಾನ ಇರ್ಲಿ ಅಂತಂತ ಅವನಿಗೆ ಕೊಟ್ಟಿತ್ತು. ಮುಖ್ಯ ರಸ್ತೆಗೆ ಡಾಂಬರೀಕರಣ ಸರಿಯಾಗಿ ಮಾಡಿಲ್ಲ. ಅಂಬಾದೇವಿ ಜಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆ ರಸ್ತೆ ಡಾಂಬರೀಕರಣ ಬೇಕಾಬಿಟ್ಟಿ ಹಾಕಿದ್ದಾರೆ. ರಸ್ತೆ ಮೇಲಿದ್ದ ಮಣ್ಣು ಕೂಡ ತೆಗೆಯದೆ ರಾತ್ರೋರಾತ್ರಿ ಡಾಂಬರೀಕರಣ ಮಾಡಿದ್ದಾರೆ. ಮತ್ತೆ ಸ್ವಲ್ಪ ದಿನದಲ್ಲಿ ಕಿತ್ತು ಹೋಗುವಂತೆ ಹಾಕಿದ್ದಾರೆ. ಯಾರು ಹೊಣೆ ಎಂದು ಬಿಜೆಪಿ ನಗರ ಘಟಕದ ಅಧ್ಯಕ್ಷರಾದ ಸಿದ್ದರಾಮೇಶ್ ಮನ್ನಾಪುರ್ ಪ್ರಶ್ನಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಂಧನೂರನ್ನು ಜಿಲ್ಲೆಯಾಗಿಸಲು ಕೇವಲ ಸಭೆಗಳನ್ನು ಮಾಡಿದರೆ ಸಾಲದು. ಸ್ಥಳೀಯ ಶಾಸಕ ಹಂಪನಗೌಡ ಬಾದರ್ಲಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ರಾಜೀನಾಮೆ ಕೊಡುವ ಭಯ ಹುಟ್ಟಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಸ್ಥಳೀಯ ಮಾಜಿ ಸಂಸದರು, ಮಾಜಿ ಸಚಿವರು, ಜಿಲ್ಲಾ ಹೋರಾಟ ಸಮಿತಿ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಮುತ್ಸದ್ದಿಗಳ ನಿಯೋಗ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು. ಮಾಜಿ ಸಚಿವ ನಾಡಗೌಡರ ಹುಟ್ಟುಹಬ್ಬದ ಬ್ಯಾನರ್ಗಳಲ್ಲಿ ಬಿಜೆಪಿ ಪಕ್ಷದ ಮುಖಂಡರ ಭಾವಚಿತ್ರಗಳನ್ನು ಹಾಕಿದ್ದರಿಂದ ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದ್ದು, ಯಾವ ಗೊಂದಲವೂ ಬೇಡ, ನಮ್ಮನ್ನು ಸಹ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದರು. ಆದರೆ ಬ್ಯಾನರ್ಗಳಲ್ಲಿ ಭಾವಚಿತ್ರ ಹಾಕಬಾರದಾಗಿತ್ತು ಎಂಬುದು ಬಿಜೆಪಿ ಕಾರ್ಯಕರ್ತರ ಮಾತಾಗಿದೆ ಎಂದರು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿತ್ತು, ಈಗ ಇಲ್ಲ. ಒಂದು ವೇಳೆ ಪಕ್ಷದ ಹೈಕಮಾಂಡ್ ತಿಳಿಸಿದರೆ ಚುನಾವಣೆಯಲ್ಲಿ ಕೂಡ ಮುಂದುವರಿಯುತ್ತೇವೆ. ನಗರದ 40ನೇ ಉಪಕಾಲುವೆಯ ಬದಿಯಲ್ಲಿ 150ಕ್ಕೂ ಹೆಚ್ಚು ಬಡ ಜನರ ನಿವಾಸಿಗಳಿಗೆ ನಿವೇಶನ ಕೊಡಿ ಎಂದು ಶಾಸಕರನ್ನು ಒತ್ತಾಯಿಸಿದರು. ಈ ವೇಳೆ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷ ಯಂಕೋಬ ರಾಮತ್ನಾಳ್, ಶರಣಬಸವ ದುಮತಿ, ರಮೇಶ್ ಯಾದವ್, ಬಾಗೋಡಿ ಫಕೀರಪ್ಪ ತಿಡಿಗೋಳ್, ಆನಂದಯ್ಯ ಕೊಂಡ, ಚಿದಾನಂದ, ಜಗದೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕರೆದಿಲ್ಲ ಅಂತ ಹೇಳ್ತಾ ಇಲ್ಲ, ನಮ್ಮನ್ನೆಲ್ಲರನ್ನು ಕರೆದಾರೆ, ಅವ್ರನ್ನ ಕೂಡ ಕರೆದಾರೆ. ಹಾಗಾಗಿ ನಾವು ಹೋಗಿ ಅವ್ರಿಗೆ ವಿಶ್ ಮಾಡಿದ್ದೀವಿ, ಶುಭಾಶಯಗಳನ್ನು ತಿಳಿಸಿದ್ದೀವಿ. ಆದರೆ ಫೋಟೋಗಳನ್ನು ಹಾಕಿರೋದ್ರಿಂದ ಸ್ವಲ್ಪ ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಈಡಾಗಿತ್ತು. ಏನು ಎಲ್ಲ ನಮ್ಮ ಹಿರಿಯರನ್ನ ಫೋಟೋ ಹಾಕ್ಕೊಂಡ್ಬಿಟ್ಟಾರ, ಏನಿದೆ ಅರ್ಥ ಹಂಗಂಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಹೇಳೋದೇನಂತಂದರೆ, ನಮ್ಮ ಕಾರ್ಯಕರ್ತರಿಗೆ ಅದರಲ್ಲಿ ಯಾವುದೇ ರೀತಿಯ ಗಸಿಬಿಸಿಕೊಳ್ತಕ್ಕಂಥದ್ದು ಏನಿಲ್ಲ. ಯಾಕಂದರೆ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಮೈತ್ರಿ ಆಗಿರ್ತಕ್ಕಂಥದ್ದು, JDS ಮತ್ತು BJP ಮೈತ್ರಿ ಆಗಿರ್ತಕ್ಕಂಥದ್ದು, ಆ ಒಂದು ಲೋಕಸಭೆಯಲ್ಲಿ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಯಾವುದೇ ರೀತಿಯ ನಮಗೆ ಸಂದೇಶಗಳು ಬಂದಿಲ್ಲ, ಆದೇಶಗಳು ಬಂದಿಲ್ಲ ನಮ್ಮ ಪಾರ್ಟಿಯಿಂದ. ಮುಂದೆ ನೀವು ಎಲ್ಲ ಸೇರೆ ಕಾರ್ಯಕ್ರಮಗಳನ್ನ ಮಾಡಬೇಕು, ಸೇರೆ ನೀವೆಲ್ಲ ಇರಬೇಕಂತೇಳಿ ಯಾವುದೇ ರೀತಿಯ ಆದೇಶಗಳು ಬಂದಿಲ್ಲ. ಆದ್ದರಿಂದ ಏನೇ ಇದ್ರೂ ಕೂಡ ಅವರ ಪಕ್ಷದ ಚಟುವಟಿಕೆಗಳಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ, ನಮ್ಮ ಪಕ್ಷದ ಚಟುವಟಿಕೆಗಳಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ. ಅದರಲ್ಲಿ ಯಾವುದೇ ನಾವು ಒಕ್ಕಟ್ಟು ಅನ್ನೋದಂದರೆ
ಮೈತ್ರಿ ಜಂಟಿಯಾಗಿ ಇರ್ತಕ್ಕಂಥದ್ದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಏನಾದರೂ ರಾಜ್ಯದಿಂದ ನಮಗೆ ಸಂದೇಶ ಬಂದರೆ, ಆದೇಶ ಬಂದರೆ ಆ ಒಂದು ಮೈತ್ರಿ ಧರ್ಮವನ್ನು ನಾವು ಪಾಲನೆ ಮಾಡ್ತೀವಿ. ಅದರಿಂದ ನಮ್ಮ ಕಾರ್ಯಕರ್ತರಾಯಿತು, ಅವ್ರ ಕಾರ್ಯಕರ್ತರಾಯಿತು ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗೋದು ಬೇಡ. ಅದನ್ನು ನಮ್ಮ ಕಾರ್ಯಕರ್ತರಿಗೆ ಕೂಡ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಆಮೇಲೆ ಅವರಿಗೆ ಕೂಡ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದೀವಿ. ನಗರದ ರಾಯಚೂರು ಗಂಗಾವತಿ ಮಾರ್ಗದ ರಸ್ತೆಯ ಹಳೆ ಚಿಕನ್ ಮಾರ್ಕೆಟ್ ಬಳಿ ಬೆಂಕಿ ಅವಘಡ ಸಂಭವಿಸಿ 5-6 ಶೆಡ್ಡಿನ ಅಂಗಡಿಗಳು ಸುಟ್ಟು ಕರಕಲಾದ ಘಟನೆ ಜನವರಿ 8ರಂದು ಗುರುವಾರ ತಡರಾತ್ರಿ ನಡೆದಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಬೆಂಕಿ ಅವಘಡದಲ್ಲಿ ಕಾಳಪ್ಪ ಎಂಬುವವರ ಹಗ್ಗದ ಅಂಗಡಿಯ 50ರಿಂದ 60 ಲಕ್ಷ ರೂಪಾಯಿ ಮೊತ್ತದ ಸಾಮಗ್ರಿಗಳು, ಮೊಹಮ್ಮದ್ ಸುಲೇಮಾನ್ ಅವರ ಬಟ್ಟೆಯ ಅಂಗಡಿಯ 15ರಿಂದ 20 ಲಕ್ಷ ರೂಪಾಯಿ, ಅನುರಾಗ್ ಎಂಬುವವರ ದೆಹಲಿ ಬಜಾರ್ನ 20 ಲಕ್ಷ ರೂಪಾಯಿ, ಫಯಾಜ್ ಅವರ ಬಟ್ಟೆಯ ಅಂಗಡಿಯ 30 ಲಕ್ಷ ರೂಪಾಯಿ, ಸೈಯದ್ ರಬ್ಬಾನಿ ಅವರ 4ರಿಂದ 6 ಲಕ್ಷ ರೂಪಾಯಿ ಹಾಗೂ ಸಿತಾರ್ ಚಿಕನ್ ಅಂಗಡಿ 1ರಿಂದ 2 ಲಕ್ಷ ರೂಪಾಯಿ ಅಂದಾಜು ಮೊತ್ತದ ಸಾಮಗ್ರಿಗಳು ಸುಟ್ಟು ಹೋಗಿವೆ ಎಂದು ಸಂತ್ರಸ್ತರು ತಿಳಿಸಿದ್ದಾರೆ. ಜನವರಿ 8 ಗುರುವಾರ ರಾತ್ರಿ ಏಕಾಏಕಿ ಅಂಗಡಿಗಳು ಧಗಧಗ ಉರಿಯುತ್ತಿರುವುದು ಕಂಡುಬಂತು. ಈ ಕುರಿತು ಅಗ್ನಿಶಾಮಕ ಠಾಣೆಯವರಿಗೆ ಮಾಹಿತಿ ನೀಡಲಾಯಿತು. ಅಗ್ನಿಶಾಮಕ ದಳದವರು ಬಂದು ಹಬ್ಬುತ್ತಿದ್ದ ಬೆಂಕಿಯನ್ನು ಆರಿಸಿದರು. ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಯಾವ ರೀತಿ ಬೆಂಕಿ ಹೊತ್ತಿಕೊಂಡಿತೋ ಎನ್ನುವುದು ತಿಳಿದು ಬಂದಿಲ್ಲ. ಆರ್ಥಿಕ ಹೊರೆ ಸಂತ್ರಸ್ತರ ಅಳಲು. ಬೆಂಕಿ ಅವಘಡದಲ್ಲಿ ಲಕ್ಷಾಂತರ ರೂಪಾಯಿ ಮೊತ್ತದ ಸಾಮಗ್ರಿಗಳು ಸುಟ್ಟು ಕರಕಲಾಗಿದ್ದು, ಸಂತ್ರಸ್ತ ಅಂಗಡಿಗಳ ಮಾಲೀಕರು ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸಾಲ ಸೋಲ ಮಾಡಿ ವ್ಯಾಪಾರ ಮಾಡುತ್ತಿದ್ದೆವು, ಹೇಗೋ ಏನೋ ಬದುಕು ನಡೆಯುತ್ತಿತ್ತು. ಆದರೆ ಬೆಂಕಿ ಆಕಸ್ಮಿಕದಲ್ಲಿ ಅಂಗಡಿಯಲ್ಲಿರುವ ಪ್ರತಿಯೊಂದು ಸಾಮಾನುಗಳು ಸುಟ್ಟು ಕರಕಲಾಗಿ ಹೋಗಿದ್ದು, ಮಾಡಿದ ಸಾಲ ಕುಟುಂಬ ನಿರ್ವಹಣೆ ಹೇಗೆ ಮಾಡಬೇಕು ಎನ್ನುವುದು ಚಿಂತೆಯಾಗಿದೆ ಎಂದು ಅಂಗಡಿಯ ಮಾಲೀಕರೊಬ್ಬರು ಅಳಲು ತೋಡಿಕೊಂಡರು. ಮಾರಾಟ ಮಾಡ್ತಾನೆ. ಇವ್ರ ಬಟ್ಟೆ ಅಂಗಡಿ, ಇವ್ರ ಹೆಸರು ಫಯಾಜ್ ಅಂತೇಳಿ, ಸಿತಾರ ಅಂತೇಳಿ ಹೇಳ್ತಾರೆ. ಇವ್ರ ಬಟ್ಟೆ ಅಂಗಡಿ ಪಕ್ಕದಲ್ಲಿ ಇದು ಹಗ್ಗಗಳು ಅವೆಲ್ಲ ಅವ್ರದ್ದು ಅಂಗಡಿ, ಆ ಕಡೆ ಚಿಕನ್ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲ ಸಮಾನ ಇರೋದು. ಒಂದು 5-6-7 ಅಂಗಡಿಗಳು ಇಲ್ಲಿ ಇರೋದು, ಗಿಫ್ಟ್ ಅಂಗಡಿಗಳು. ರಾತ್ರಿ ಸುಮಾರು 12 ಗಂಟೆಗೆ ಈ ಥರ ಆಗಿದೆ. ಇಲ್ಲಿ ಕಸವನ್ನು ಇರ್ತೈತೆ, ತಿಪ್ಪೆಯನ್ನು ಇರ್ತೈತಿ. ತಿಪ್ಪೆಯಲ್ಲಿ ಯಾರು ಏನು ಮಾಡಿ ಹೋಗಿದ್ದಾರೆ ಗೊತ್ತಿಲ್ಲ. ಆ ಥರ ಬೆಂಕಿಯನ್ನು ಇಲ್ಲ, ಇದು ಇದ್ದಿದ್ದು ಹೇಳಿದೆ. ತಿಪ್ಪಿ ಇದೆ, ತಿಪ್ಪಿ ಕಸ ಇದೆ, ಯಾರು ಏನು ನೋಡೋದಿಲ್ಲ. ಆ ಪ್ರಕಾರ ಇದು ಬೆಂಕಿಯನ್ನು ಹಚ್ಚಿದೆ. ಯಾವ ಶಾಸಕರು ಬರೋದಿಲ್ಲ. ಇವಾಗ ಫೈರ್ ಸ್ಟೇಷನ್ ಅವ್ರು ಫೋನ್ ಮಾಡಿದ್ವಿ. ಇರೋದು ಒಂದೇ ಗಾಡಿ ಅಂತ ನಮ್ಗೆ ಸುದ್ದಿ ಬಂದಿದೆ. ಅದು ಎಷ್ಟಿದಾವ ಗೊತ್ತಿಲ್ಲ. ಒಂದೊಂದು ಗಾಡಿ ಬರೋವರೆಗೂ ಏನು ಇಲ್ಲಿ ಉಳಿದಿಲ್ಲ. ಅಂದರೆ ಟೋಟಲ್ ಅಂದಾಜು ಎಷ್ಟು ನಷ್ಟ ಆಗಿರ್ಬೋದು? ನಷ್ಟ ಏನಿಲ್ಲ ಅಂದರೆ ಒಂದು ಸುಮಾರು 1.5 ಕೋಟಿ ಮೇಲೆ ನಷ್ಟ ಆಗಿರ್ಬೋದು. ಎಲ್ಲ ಪ್ರಕಾರ ಎಲ್ಲ ಅಂಗಡಿಗಳು ಸೇರಿಸಿದ್ವಿ. ಸಣ್ಣ ಪುಟ್ಟ ಐಟಮ್ಗಳು ಮಾರಾಟ ಮಾಡೋರು ಇವರು ಏನಾದರೂ ಒಂದು ನಿಮ್ಮ ಮಾಹಿತಿ ನಮ್ಮ ಕಡೆಯಿಂದ ಶಾಸಕರಿಂದ ಏನಾದರೂ ಮಾಡಿಕೊಟ್ಟಿದ್ರೆ ಭಾಳ ಒಳ್ಳೆಯದಾಗತ್ತೆ. ಏನೇನು ಉಳಿದಿಲ್ಲ. ಏನಂದರೆ ಒಂದು ಕನಿಷ್ಠ ಒಂದು ಏನು ಸ್ವಲ್ಪ ಆದರೆ ನಾನಂತೂ ಶೆಡ್ಡುಗಳು ಏನೂ ಉಳಿದಿಲ್ಲ. ಸ್ವಲ್ಪ ನೀವು ಎಲ್ಲರೂ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರೆ ಸ್ವಲ್ಪ ಶಾಸಕರವರಿಗೆ, ಇಲ್ಲಿ CMC ಅವರಿಗೆ ಯಾರು ಒಂದು ಹೇಳಿಕೊಟ್ಟಿದ್ರೆ ನಮ್ಗೆ ಭಾಳ ಧನ್ಯವಾದ ಆಗುತ್ತೆ. ನಿಮ್ಗೆ ಹೇಳಿದರೆ ಈ ಪ್ರಕಾರ ನಾವು ಈ ಮಾತನ್ನು ತಿಳಿಸ್ತಾ ಇದ್ವಿ. ನಗರದ ಸರ್ಕಿಟ್ ಹೌಸ್ನಲ್ಲಿ ದೇವರಾಜ್ ಅರಸು ಅವರ ದಾಖಲೆ ಹಿಂದಿಕ್ಕಿ 2799 ದಿನಗಳ ಸುದೀರ್ಘ ಸೇವೆಯಲ್ಲಿ ಮುಂದುವರಿಯುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುರ್ವಿಹಾಳ್ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಮತ್ತು ಕುರಿಗಾಯಿಗಳಿಂದ ಕೇಕ್ ಕತ್ತರಿಸುವ ಮೂಲಕ ಅಭಿನಂದಿಸಿದರು. ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್ ಮಾತನಾಡಿ, ಹಿಂದುಳಿದ ವರ್ಗದ ನಾಯಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆ ಮುರಿದಿದ್ದಾರೆ. ಸೋಲಿಲ್ಲದ ಸರದಾರ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ದಿಲ್ಲಿಯವರೆಗೂ ಹೆಸರುವಾಸಿಯಾದ ಸಿದ್ದರಾಮಯ್ಯನವರು ಹಾಲು ಮತ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಕುರಿಗಾಯಿಗಳ ಮೇಲಾಗುವ ದೌರ್ಜನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಗುಡ್ಡಗಾಡಿನಲ್ಲಿ ಕುರಿ ಕಾಯುವವರಿಗೆ ಬಂದೂಕಿನ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕುರುಬ ಸಮಾಜವನ್ನು ಎಸ್ಟಿ ಮೀಸಲಾತಿಗೆ ಹೋರಾಡಲು ಮನವಿ ಮಾಡಲಾಗುವುದು ಎಂದರು. ಈ ವೇಳೆ ಶಿವರಾಯಪ್ಪ ಮೊದಲಗುಂದಿ, ಶರಣಪ್ಪ ಬೇರ್ಗಿ, ರಾಮಣ್ಣ ಕಾನಿಹಾಳ್, ನಿಂಗಪ್ಪ ಚಂಚರ್, ನಿರುಪಾದಿ ಕಾನಿಹಾಳ್, ಅಂಬಣ್ಣ ಕುಂಟೋಚಿ, ಮುತ್ತು ನವಲಿ, ಯಮನೂರ ಹೈರಾಣಿ, ಹನುಮಂತ ಹಳ್ಳೂರು, ಗರ್ಜಪ್ಪ ಗುಡಿಸಲಿ ಸೇರಿದಂತೆ ಹಲವಾರು ಜನರು, ಕುರಿಗಾಯಿಗಳು ಹಾಗೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ನ್ಯಾಯವಾಗಿಯೇ ಒದಗಿಸಿದ್ದಾರೆ. ನೀವು ನೋಡಿರ್ಬೋದು, ಈಗ ಬಹಳಷ್ಟು ಕುರಿಗಾಯರಿಗೆ ಅಟ್ರಾಸಿಟಿ ಕೇಸ್ಗಳು ಆಗ್ತಾ ಇದ್ದಾವೆ. ಮತ್ತು ಆಮೇಲೆ ಕುರಿಗಳು ಎಲ್ಲಿ ಬೇಕಲ್ಲಿ ಸಾಯ್ತಾ ಇದ್ದಾವೆ. ದನ ಕರುಗಳು ಕೂಡ ಎಲ್ಲಿ ಬೇಕಲ್ಲಿ ಸಾಯ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ರಕ್ಷಣೆ ಆಗಲಿ ಅಂತಂತ ಹೇಳಿ ಒಂದು 5,000ರಿಂದ 10,000 ರೂಪಾಯಿ ಅನುದಾನ ಕೂಡ ಬರ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲದೆ ನೀವು ನೋಡಿರ್ಬೋದು, ಬಹಳಷ್ಟು ಗುಡ್ಡ ಕಾಡುಗಳಲ್ಲಿ ಇರ್ತಕ್ಕಂಥ ಒಂದು ಕುರಿಗಾಯರಿಗೆ ಬಂದಿಗಿನ ವ್ಯವಸ್ಥೆ ಕೂಡ
ಕೊಟ್ಟಿದ್ದಾರೆ. ಮತ್ತೆ ಇಂಥ ಒಂದು ವ್ಯಕ್ತಿ ಇದ್ದಾರೆ ಅಂತಂದ್ರೆ ಒಂದು ಪ್ರಧಾನ ಮಂತ್ರಿಯವರ ಸರಿ ಸಮಾನವಾಗಿ ಮಾತಾಡ್ತಕ್ಕಂಥ ಒಂದು ಇಡೀ ರಾಷ್ಟ್ರದಲ್ಲಿ ಯಾರಾದ್ರೂ ವ್ಯಕ್ತಿ ಇದ್ದಾರೆ ಅಂತಂದ್ರೆ ನಾವು ಸಿದ್ದರಾಮಯ್ಯ ಅಂತಾನೆ ನಾವು ಹೇಳ್ಬೋದು. ನಗರದ ಟೌನ್ ಹಾಲ್ನಲ್ಲಿ ಜನವರಿ 11 ಭಾನುವಾರದಂದು ಮತದಾರರ ವಿಶೇಷ ಪರಿಷ್ಕರಣೆ SIR ವಿರೋಧಿ ಹೋರಾಟ ಸಮಿತಿಯಿಂದ ಬೆಳಗ್ಗೆ 10:30ಕ್ಕೆ ಸಂವಾದದ ಜೊತೆಗೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಚಿಂತಕ ಶಿವಸುಂದರ್ ಭಾಗವಹಿಸಲಿದ್ದು, ಎಡಪಕ್ಷಗಳು, ಪ್ರಗತಿಪರ, ಜನಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ವಿದ್ಯಾರ್ಥಿ, ಯುವಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಗುರುವಾರ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಉಪನ್ಯಾಸಕ ಚಂದ್ರಶೇಖರ್ ಗೊರೆಬಾಳ್, SIR ನೆಪದಲ್ಲಿ ಕೆಲ ದಾಖಲೆಗಳಿಲ್ಲದ ಕಾರಣಕ್ಕೆ ದಲಿತ, ಹಿಂದುಳಿದ, ಆದಿವಾಸಿ, ಅಲ್ಪಸಂಖ್ಯಾತ ಹಾಗೂ ಶೋಷಿತ ಸಮುದಾಯಗಳ ಜನರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡುವ ಕೆಲಸ ನಡೆಯುತ್ತಿದೆ. ಉತ್ತರ ಪ್ರದೇಶದಲ್ಲಿ ಮೊದಲ ಹಂತದ SIR ಮುಕ್ತಾಯಗೊಂಡಿದ್ದು 2.89 ಕೋಟಿ ಜನರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ ಎಂಬ ವರದಿ ಇದೆ. ಮತ ಹಾಕುವ ಹಕ್ಕನ್ನೇ ವ್ಯವಸ್ಥಿತವಾಗಿ ಪ್ರಜೆಗಳಿಂದ ಕಿತ್ತುಕೊಳ್ಳುವುದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿದೆ ಎಂದು ಚಂದ್ರಶೇಖರ್ ಗೊರೆಬಾಳ್ ಅಭಿಪ್ರಾಯ ವ್ಯಕ್ತಪಡಿಸಿದರು. CPIML ರೆಡ್ ಸ್ಟಾರ್ನ ಎಂ ಗಂಗಾಧರ್ ಮಾತನಾಡಿ, ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆಯಾಗಿ ಉಳಿದಿಲ್ಲ, ಬಿಜೆಪಿಯ ಕೈಗೊಂಬೆಯಾಗಿ ಮಾರ್ಪಟ್ಟಿದೆ. ಹೀಗಾಗಿ ದಲಿತ, ಆದಿವಾಸಿ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗದವರ ಮತದಾನದ ಹಕ್ಕಿಗೂ ಸಂಚಕಾರ ಬಂದಿದೆ. ಈಗಾಗಲೇ ಬಿಹಾರದಲ್ಲಿ SIR ಮೂಲಕ ಅವಾಂತರ ಸೃಷ್ಟಿ ಮಾಡಿದ್ದಲ್ಲದೆ ಪಶ್ಚಿಮ ಬಂಗಾಳ ಹಾಗೂ ಉತ್ತರ ಪ್ರದೇಶ, ಕರ್ನಾಟಕ ಹೀಗೆ ಹಲವು ರಾಜ್ಯಗಳಲ್ಲಿ ಸಂವಿಧಾನ ವಿರೋಧಿ SIR ನಡೆಸಲು ಹೊರಟಿದೆ ಎಂದು ಹರಿಹಾಯ್ದರು. CPIನ ಬಾಸುಮಿಯಾ ಅವರು ಮಾತನಾಡಿ, ನಮ್ಮ ಮತ ನಮ್ಮ ಹಕ್ಕು, ಸಂವಿಧಾನ ನಮ್ಮ ಶಕ್ತಿ ಎನ್ನುವ ಘೋಷಿತ ವಾಕ್ಯದಡಿಯಲ್ಲಿ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಪರ ಶಕ್ತಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಜಮಾಅತೆ ಇಸ್ಲಾಮಿ ಹಿಂದ್ ತಾಲೂಕು ಘಟಕದ ಅಧ್ಯಕ್ಷ ಹುಸೇನ್ ಸಾಬ್ ಮಾತನಾಡಿ, ಕೇಂದ್ರ ಸರ್ಕಾರವು SIR ಮೂಲಕ ಅಲ್ಪಸಂಖ್ಯಾತ ಸಮುದಾಯದವರ ಮತದಾನದ ಹಕ್ಕುಗಳನ್ನು ಕಿತ್ತುಕೊಳ್ಳಲು ನೋಡುತ್ತಿದೆ. ಯಾವುದೇ ದೇಶದ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕು ಇರಬೇಕು. ಮತದಾನದ ಹಕ್ಕನ್ನು ನಿರಾಕರಿಸುವುದು ಮತ್ತು ಆ ಹಕ್ಕಿನಿಂದ ವಂಚಿಸುವುದು ಸಂವಿಧಾನ ವಿರೋಧಿ ಕ್ರಮವಾಗಿದೆ. ಫ್ಯಾಸಿಸ್ಟ್ ಬಿಜೆಪಿ ಸರ್ಕಾರ ಇಂತಹ ಧೋರಣೆಯನ್ನು ಅನುಸರಿಸುತ್ತಿರುವುದು ಸರಿಯಲ್ಲ ಎಂದು ಖಂಡಿಸಿದರು. ಈ ವೇಳೆ ರೈತ ಮುಖಂಡರಾದ ಅಮೀನ್ ಪಾಷಾ ದಿದ್ದಿಗಿ, ಬಸವರಾಜ್ ಗೋಡಿಯಾಳ್, ಬಾಸುಮಿಯಾ, ಬಾಬರ್ ಪಾಷಾ ವಕೀಲರು, DH ಕಂಬಳಿ, ಬಸವಂತರಾಯಗೌಡ ಕಲ್ಲೂರ್, ದೇವೇಂದ್ರಗೌಡ, ಕರೇಗೌಡ ಕುರ್ಕುಂದಿ, ಜಾಫರ್ ಜಾಗೀರ್ದಾರ್, ಮಂಜುನಾಥ್ ಗಾಂಧಿನಗರ, ಕೃಷ್ಣಮೂರ್ತಿ ಧುಮತಿ, ಅಶೋಕ್ ನಂಜಲ್ದಿನಿ, ಎಂ ಗೋಪಾಲ್ ಕೃಷ್ಣ, ಜಿಲಾನಿ ಪಾಷಾ, HF ಮಸ್ಕಿ, BN ಎರ್ದಿಯಾಳ್, ಅಮೀನ್ ಸಾಬ್ ನದಾಫ್, ಬಸವರಾಜ್ ಬಾದರ್ಲಿ, ಮೌನೇಶ್ ಜಾಲವಾಡಿಗಿ, ಜಗದೀಶ್ ಸುಕಲ್ಪೇಟೆ, ಚಾಂದ್ ಪಾಷಾ ಜಾಗೀರ್ದಾರ್, ದೌಲ್ ಸಾಬ್ ದೊಡ್ಡಮನಿ, ಅಬುಲೇಶ್ ನಾಯಕ್, ಬಸವರಾಜ್ ಅಸಂಕಲ್ ಸೇರಿದಂತೆ ಅನೇಕರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. S ನ್ಯೂಸ್, ಇದು ನಿಮ್ಮ ಧ್ವನಿ.